ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ವ್ಲಾಗಲ್ಲಿ ನಾನು 3-4 ಡೇಸದು ಏನು ವಿಡಿಯೋ ಗ್ಲಿಮ್ಸಸ್ ಇತ್ತು ಅದನ್ನು ನಾನು ಶೇರ್ ಮಾಡಿಕೊಡ್ತಾ ಇದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಎಕ್ಸಾಮ್ಸು ಅಥವಾ ಇವೆಂಟ್ಸು ಈ ಥರ ಎಲ್ಲ ಬ್ಯುಸಿ ಬಂದುಬಿಡುತ್ತೆ, ಒಂದೊಂದು ಸರಿ ಬ್ಯಾಕ್ ಟು ಬ್ಯಾಕ್ ಬಂದುಬಿಡುತ್ತೆ. ಹಾಗಾಗಿ ವೀಡಿಯೋಸ್ನ ಬ್ಯಾಕ್ ಟು ಬ್ಯಾಕ್ ಹಾಕೋದಕ್ಕಾಗೋದಿಲ್ಲ. ಒಂದು ಸಣ್ಣ ಪುಟ್ಟ ಗ್ಲಿಮ್ಸಸ್ಗಳಿರುತ್ತೆ, ಅದನ್ನೆಲ್ಲ ಶೇರ್ ಮಾಡಿಕೊಂಡು ಒಂದೇ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು 31st ನೈಟು ತುಂಬಾ ಅಂದರೆ ತುಂಬ ಸಿಂಪಲಾಗೇ ಇರುತ್ತೆ. ಏನಂತ ಅಂದರೆ ಮಕ್ಕಳಿಗೋಸ್ಕರ ಅಷ್ಟೇ ಕೇಕ್ ಕಟ್ ಮಾಡಬೇಕು, ಅದರಲ್ಲೂ ನಮ್ಮ ಲಡ್ಡುದು ಇದು ಫಸ್ಟ್ ನ್ಯೂ ಇಯರು. ಹಾಗಾಗಿ ಒಂದು ಪುಟ್ಟ ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿಸಿದ್ವಿ ಅಷ್ಟೇನೆ. ಪೃಥ್ವಿಗೆ ಕೇಕ್ಸ್ ಅಂದರೆ ಇಷ್ಟ. ಇತ್ತೀಚೆಗೆ ನಾವು ಯಾವುದು ಕೊಡ್ತಾ ಇಲ್ಲ ಕೇಕ್ಸ್ಗಳನ್ನ ಎಲ್ಲ, ಹಾಗಾಗಿ ಅವನಿಗೋಸ್ಕರ ಕೇಕ್ನ ತರಿಸಿದ್ವಿ. ಹಾಗೆ ಲಡ್ಡುದು ಕೂಡ ಫಸ್ಟ್ ನ್ಯೂ ಇಯರ್ ಆಗಿರೋದ್ರಿಂದ ಕಟ್ ಮಾಡಿಸಿದ್ವಿ ಅಷ್ಟೇನೆ. ಸೊ ಕಟ್ ಮಾಡಿಸಿ ಒಂದು ಪುಟ್ಟ ಸೆಲೆಬ್ರೇಷನ್ ಥರ ಆಯಿತು ಅಷ್ಟೇನೆ. ಆವಾಗೆಲ್ಲ ನ್ಯೂ ಇಯರ್ ಅಂತ ಅಂದರೆ ನಮಗೆ ಕೇಕೆಲ್ಲ ಕಟ್ ಮಾಡ್ತಾ ಇರಲಿಲ್ಲ, ನಮಗೆ ಹೊರಗಡೆ ರಂಗೋಲಿ ಹಾಕೋದು, ಸೊ ನ್ಯೂ ಇಯರ್ ಅಂತ ಬರೆಯೋದು, ಇದೇ ಒಂದು ನಮಗೆ ಸೆಲೆಬ್ರೇಷನ್ಸ್ ಥರ ಆಗ್ಬಿಟ್ಟಿತ್ತು. ಸೊ 31st ಆಗಿದ ನಂತರ ಇದು 1st ಆಫ್ ಜಾನ್ವರಿ ಬೆಳಗ್ಗೆನೇ ಪೂಜೆನ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಏನಿರುತ್ತೆ ಆ್ಯಸ್ ಯೂಶ್ವಲ್ ಅಲ್ವಾ, ಪ್ರತಿಯೊಬ್ಬರೂ ನ್ಯೂ ಇಯರ್ಗೆ ಮಾಡುವಂಥದ್ದೇ. ಮನೆಯಲ್ಲಿ ಪೂಜೆನ ಮಾಡ್ಕೊಳ್ತಾರೆ, ಹಾಗೆ ಹೊರಗಡೆ ಟೆಂಪಲ್ಗೆ ಕೂಡ ಹೋಗಿ ಬರ್ತಾರೆ. ಪೂಜೆ ಆದ ನಂತರ ಸ್ವಲ್ಪ ಹೊರಗಡೆಗೂ ಕೂಡ ಬಂದಿದ್ವಿ. ಏನಾದರೂ ಮಕ್ಕಳಿಗೆ ಗಿಫ್ಟ್ ಏನಾದರೂ ಕೊಡ್ಸೋಣ ಅಂತ ಹೇಳಿ ಬಂದಿದ್ವಿ. ತುಂಬ ದಿನದಿಂದ ಪಾಪುಗೆ ವಾಕರ್ ತೊಗೋಬೇಕು ಅಂತ ಇತ್ತು. ಸೊ ವಾಕರ್ ಬಂದು ನಾನು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಂಡಿದ್ದೆ, ಬಟ್ ಆನ್ಲೈನಲ್ಲಿ ಬಂದು ತುಂಬಾ ಚಿಕ್ಕದು ಬಂದಿತ್ತು. ಅವಳಿಗೆ ತುಂಬ ಚಿಕ್ಕದಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದನ್ನು ರಿಟರ್ನ್ ಹಾಕಿಬಿಟ್ಟು ಒಂದ್ಸರಿ ನೋಡಿಬಿಟ್ಟು ತೊಗೊಂಡು ಬರೋಣ ಅಂತ ಹೇಳಿ ವಿಶಾಲ್ ಮಾರ್ಟಿಗೆ ಬಂದ್ವಿ. ಸೊ ಮೆಷರ್ಮೆಂಟ್ಸ್ನ ನೋಡಿಬಿಟ್ಟು, ಅಥವಾ ಅದ್ರ ಮೇಲೇ ಇರುತ್ತೆ 9 month ಆ್ಯಂಡ್ ಅಬೋವ್ ಅಂತ, ಆ ಥರ ನೋಡಿಬಿಟ್ಟು ತೊಗೊಳ್ಳೋಣ, ಫೀಚರ್ಸ್ ಕೂಡ ಚೆನ್ನಾಗಿರೋವಂಥದ್ದು ಅಂತ ಹೇಳಿ ಬಂದು ನೋಡ್ತಾ ಇದ್ವಿ. ಒಂದು ಸರಿ ನೋಡಿಬಿಟ್ಟು ತೊಗೊಳ್ಳೋದೇ ಬೆಟರ್ ಅಂತ ಅನಿಸುತ್ತೆ. ಈ ಥರ ಕೆಲವೊಂದು ಪರ್ಚೇಸ್ ಮಾಡುವಾಗ ಈ ಡ್ರೆಸ್ಸಸ್ ಆದರೆ ಪರವಾಗಿಲ್ಲ, ಬಟ್ ಈ ಥರದ್ದು ಅಂತ ಅಂದರೆ ನೋಡಿಬಿಟ್ಟೇ ತೊಗೊಳ್ಬೇಕಾಗತ್ತೆ. ಅದಕ್ಕಾಗಿ ಅದನ್ನು ಹೇಗೆ ಆಗುತ್ತೆ ಅಂತ ನೋಡಿ ತೊಗೊಂಡ್ವಿ. ಅದ್ರ ಜೊತೆಗೆ ಪೃಥ್ವಿಗೂ ಕೂಡ ಏನಾದರೂ ಟಾಯ್ಸ್ ಕೊಡ್ಸೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಅವನು ತುಂಬ ದಿನದಿಂದ ನನಗೆ ಟಾಕಿಂಗ್ ಕ್ಯಾಕ್ಟಸ್ನ ಕೇಳ್ತಾ ಇದ್ದ. ಸೊ ಹಾಗಾಗಿ ಅದು ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ವಿ. ತುಂಬ ದಿನದಿಂದ ಅದನ್ನು ಕೇಳ್ತಾ ಇದ್ದ, ಅದನ್ನು ಪರ್ಚೇಸ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ವಿಶಾಲ್ ಮಾರ್ಟಲ್ಲಿ ಅದು ಇರಲಿಲ್ಲ, ನಾವು ಬೇರೆ ಕಡೆ ಹೊರಗಡೆನೇ ಪರ್ಚೇಸ್ ಮಾಡಬೇಕಾಗಿ ಬಂತು. ಆದರೆ ನಾವು ಹೊರಗಡೆ ಏನಕ್ಕಾದ್ರೂ ಪರ್ಚೇಸಿಂಗಿಗೆ ಅಂತ ಹೋದಾಗ ನಾವೇನೋ ಒಂದು ಮೈಂಡಲ್ಲಿ ತೊಗೊಳ್ಬೇಕು ಅಂತ ಹೋಗಿರ್ತೀವಿ, ಬಟ್ ಇನ್ನೂ ಒಂದು ಏನೋ ತೊಗೊಂಡಿರ್ತೀವಿ, ಆ ರೀತಿಯೇ ಆಗಿಬಿಡುತ್ತೆ. ಯೂಶ್ವಲಿ ಓಲ್ಡನ್ ಡೇಸಲ್ಲಿ ನಮಗೆ ನ್ಯೂ ಇಯರ್ ಅಂತ ಅಂದರೆ ಅಪ್ಪ ಅಮ್ಮ ಏನೋ ಕೊಡಿಸ್ತಾ ಇದ್ರು, ನಾವು ಡ್ರೆಸ್ನ ಹಾಕ್ಕೊಳ್ತಾ ಇದ್ವಿ, ಆ ರೀತಿ ಇತ್ತು. ಬಟ್ ನಮ್ಗೆ ಇವಾಗ ಏನು ಥಾಟ್ ಬರುತ್ತೆ ಅಂದರೆ, ನನಗೆ ಅಂತೆಲ್ಲ ತುಂಬ ಜನ ಪೇರೆಂಟಿಂಗ್ ಆಗಿ ಏನಿರ್ತಾರೆ ಅವರಿಗೆ ಅನಿಸೋದೇ ಈ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೊಡ್ಸೋಣ, ಮಕ್ಳಿಗೆ ಏನಾದರೂ ಕೊಡ್ಸೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ನಮಗೂ ಕೂಡ ಹಾಗೇನೇ. ಸೊ ಇಬ್ರಿಗೂ ಏನೇನು ಅವಶ್ಯಕತೆ ಇತ್ತು ಅದನ್ನು ಕೊಡಿಸಿದ್ವಿ. ಅವನಿಗೂ ತುಂಬಾ ಖುಷಿನೂ ಆಯಿತು, ಇಷ್ಟನೂ ಆಯಿತು ಅಂತ ಹೇಳ್ಬೋದು. ಅದಾದ ನಂತರ ಒಂದು 2-3 ಡೇಸ್ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನು ಮೊದಲೇ ಹೇಳ್ದಾಗೆ ನಾನು ಒಂದು 3-4 ಡೇಸಿಂದು ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಿದ್ದೀನಿ ಅಂತ. ಪಾಪುಗೆ 8 month ಕಂಪ್ಲೀಟ್ ಆಗಿ 9 monthಗೆ ಬಿದ್ದಿತ್ತು. ಸೊ ಹಾಗಾಗಿ ಮನೆಯಲ್ಲೇ ಕೆಲವೊಂದು ಇರುವಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫೋಟೋಶೂಟ್ನ ಮಾಡೋಣ ಅಂತ ಹೇಳಿ, ಸೊ ಇದು ಒಂದು ಲಿಟಲ್ ಎಲ್ಪರ್ ಅನ್ನೋವಂಥದ್ದನ್ನು ಆ್ಯಪ್ರೋನ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಸೊ ತುಂಬಾ ಕ್ಯೂಟಾಗಿದೆ. ಸೊ ಸೈಜ್ನ ನೋಡಿಕೊಂಡು ನಾವು ಕರೆಕ್ಟ್ ಸೈಜ್ನ ಮಾಡಿಕೊಂಡಾಗ ಅದು ಕರೆಕ್ಟಾಗಿರುತ್ತೆ. ಸೊ ಅದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಬಟ್ ಫೋಟೋಶೂಟ್ ಮಾಡೋದಕ್ಕೆ ಮೊದಲಿನ ಥರ ಅಲ್ಲ, ತುಂಬಾ ಕಷ್ಟವೂ ಆಗುತ್ತೆ. ಇವಾಗ ಈ 8 month ಕಂಪ್ಲೀಟ್ ಆದಮೇಲೆ ಅವ್ರುಗಳನ್ನ ಒಂದು ಕಡೆ ಕೂರಿಸಿ
ಫೋಟೋಶೂಟ್ ಮಾಡಬೇಕನ್ನೋ ಒಂದು ಬಿಗ್ಗೆಸ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ನಾನು ಮನೆಯಲ್ಲಿ ಇರುವಂಥ ಐಟಮ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೆ. ಅದಾದ ನಂತರ ನಾನು ವೈಕುಂಠ ಏಕಾದಶಿ ವ್ಲಾಗ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವೈಕುಂಠ ಏಕಾದಶಿ ಅಂತ ಅಂದರೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಸೊ ಮನೆ ದೇವ್ರಿಗಲ್ವಾ, ಸೊ ಹಾಗಾಗಿ ಪೂಜೆ ಮಾಡೋದು, ನೈವೇದ್ಯ ಮಾಡೋದು, ಟೆಂಪಲಿಗೆ ಹೋಗೋದು, ಸೊ ಇದು ಮೊದಲಿಂದನೂ ರೂಢಿ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಏನೋ ಒಂಥರ ವೈಕುಂಠ ಏಕಾದಶಿ ಅಂದರೆ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ. ಅವತ್ತಿನ ದಿನ ಅಂತೂ ಅರ್ಲಿ ಮಾರ್ನಿಂಗಿಂದನೇ ರೊಟೀನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಪೃಥ್ವಿಗೂ ಸ್ಕೂಲ್ ಇದ್ದಿದ್ದರಿಂದ ಪ್ರತಿಯೊಂದನ್ನು ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಒಂದು 5 o'clockಯಿಂದನೇ ರೊಟೀನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಮಾರ್ನಿಂಗು ಎಲ್ಲ ಥರದ ಕೆಲಸಗಳನ್ನ ಮುಗಿಸಿ ದೇವರಿಗೆ ನೈವೇದ್ಯ ಕೂಡ ಮಾಡಿ ಪೂಜೆನ ಮುಗಿಸ್ಕೊಳ್ಬೇಕು ಅಂತ ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಆ ಥರ ಇದ್ದಾಗ ನಾನು 5 o'clockಯಿಂದ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಬಿಡ್ತೀನಿ. ನೈವೇದ್ಯಕ್ಕೆ ಅಂತ ಪಾಯಸ, ಮೊಸರನ್ನ ಮತ್ತು ಪುಳಿಯೋಗರೆನ ನಾನು ಮಾಡ್ಕೊಂಡಿದ್ದೆ. ಸೊ ಜಾಸ್ತಿ ಏನು ಮಾಡೋದಕ್ಕಾಗೋದಿಲ್ಲ, ಪಾಪು ಇರೋದ್ರಿಂದ, ಹಾಗೆ ಪೃಥ್ವಿ ಸ್ಕೂಲ್ ಕೂಡ ಇರೋದ್ರಿಂದ ಇಷ್ಟೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟೇ ಮಾಡೋದಕ್ಕಾಗತ್ತೆ. ಪೂಜೆನೆಲ್ಲ ಮನೇಲಿ ಮುಗಿಸ್ಕೊಂಡು ಪೃಥ್ವಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಆದಮೇಲೆ ಟೆಂಪಲ್ಗೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಏನಕ್ಕಂತ ಅಂದರೆ ಊಟ ಏನು ತಿಂದಿರಲಿಲ್ಲ, ನಾವು ಉಪವಾಸ ಇದ್ದಿದ್ದರಿಂದ ಟೆಂಪಲಿಗೂ ಕೂಡ ಹೋಗಿ ಬಂದು ಅದಾದಮೇಲೆ ಊಟನ ಮಾಡ್ಕೊಳ್ತೀವಿ. ಹಾಗಾಗಿ ಸೊ ಟೆಂಪಲಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಮಾರ್ನಿಂಗ್ ಯಾರು ಅಷ್ಟೊಂದು ರಶ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಆದ್ರೂ ತುಂಬಾ ರಶ್ ಇತ್ತು. ತುಂಬ ದೊಡ್ಡ ಕ್ಯೂ ಇತ್ತು. ಅದರಲ್ಲೂ ಫ್ರೀ ಎಂಟ್ರಿ ಅಂತ ಸಪ್ರೇಟ್ ಕ್ಯೂ ಇತ್ತು. ಜೊತೆಗೆ 100 rupees ಪೇ ಮಾಡಿ ಸಪ್ರೇಟಾಗಿ ಟಿಕೆಟ್ ತೊಗೊಂಡು ಹೋಗುವಂಥದ್ದು ಸಪ್ರೇಟಾಗಿ ಕ್ಯೂ ಇತ್ತು. ಪಾಪು ಬೇರೆ ಇದ್ಲಲ್ವ, ಹಾಗಾಗಿ 100 rupees ಟಿಕೆಟ್ನ ತೊಗೊಂಡು ಹೋದ್ವಿ. ಬಟ್ ಆದರೂ ಕೂಡ ಅದು ಕೂಡ ಸ್ವಲ್ಪ ಕ್ಯೂ ಇರುತ್ತೆ, 100 rupees ಪೇ ಮಾಡಿದ್ರು ಕೂಡ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಒಂದು ವರ್ಷ ಕೂಡ ಇದನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ವೈಕುಂಠ ಏಕಾದಶಿಯಲ್ಲಿ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿ ದರ್ಶನ ಮಾಡೋದು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ದೇವರಿಗೆ ಅಲಂಕಾರ ಮಾಡಿರೋದಾಗಿರ್ಬೋದು, ಪ್ರತಿಯೊಂದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮದು ಫಾಸ್ಟಿಂಗ್ ಏನಿರುತ್ತೆ ಅದನ್ನು ಬ್ರೇಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೇವೆ. ಸೊ ಇದಾಗಿತ್ತು ಫ್ರೆಂಡ್ಸ್, ಒಂದು 4-5 ದಿನದ ಒಂದು ಪುಟ್ಟ ವ್ಲಾಗು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಯಾರಿಗೆಲ್ಲ ಇಷ್ಟ ಆಗಿರೋದಿಲ್ಲ ದಯವಿಟ್ಟು ಸ್ಕಿಪ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಅಥವಾ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.